ಹಾಯ್, ಇವತ್ತು ನಾನು ಪುದೀನ ಪಲಾವ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ಪುದೀನ ಪಲಾವ್ ಮಾಡಲು ಬೇಕಾಗಿರೋ ಸಾಮಗ್ರಿ ನೋಡೋಣ. ನಾನು ಇಲ್ಲಿ ಅಕ್ಕಿ ತೊಗೊಂಡಿದ್ದೇನೆ. ಈ ಗ್ಲಾಸ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇನೆ. ಹಾಗೆ ಎಣ್ಣೆ, ಟೊಮೊಟೊ ಒಂದು ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಈರುಳ್ಳಿ ಒಂದು ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಕೊತ್ತಂಬರಿ, 5-6 ಮೆಣಸಿನ್ಕಾಯಿ ಒಂದರಾಗ 2 ಭಾಗ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 10-12 ಬೆಳ್ಳುಳ್ಳಿ ಹೆಸರು, 1 ಇಂಚು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಪುದೀನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ 1 ಕಪ್ಪು. ಹಾಗೆ ಧನಿಯಾ ಪುಡಿ, ಗರಂ ಮಸಾಲ, 4 ಲವಂಗ, 2 ಏಲಕ್ಕಿ, 4 ಚಕ್ಕೆ, 2 ಪಲಾವ್ ಎಲೆ, ಅರಿಶಿಣ. ಬನ್ನಿ ಇವಾಗ ಪುದೀನ ಪಲಾವ್ ಹೇಗೆ ಮಾಡೋದು ನೋಡೋಣ. ಮೊದಲು ನಾವು ಒಂದು ಪಾತ್ರೆ ತೊಗೊಳ್ಳೋಣ. ಇವಾಗ ಅಕ್ಕಿ ಹಾಕೊಳ್ಳೋಣ. ಚೆನ್ನಾಗಿ 2 ಸಲ ತೊಳ್ಕೊಂಡು ಬರ್ತೀನಿ ನೋಡಿ. ಇವಾಗ ಚೆನ್ನಾಗಿ 2 ಸಲ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಅಕ್ಕಿ ಮುಳುಗುವಷ್ಟು ನೀರು ಹಾಕೊಳ್ಳೋಣ. ಇವಾಗ 15ರಿಂದ 20 ನಿಮಿಷ ಅಕ್ಕಿ ನೆನೆಯಲು ಬಿಡೋಣ. ಈ ಥರ ಅಕ್ಕಿ ನೆನೆಸ್ಕೊಳ್ಳೋದ್ರಿಂದ ರೈಸ್ ಉದುರಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಶುಂಠಿ ಹಾಕ್ಕೊಳ್ಳೋಣ. ಕಟ್ ಮಾಡಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಖಾರ ನೋಡಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು. ಹಾಗೆ ಪುದೀನ ಹಾಕ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ನೀರು ಹಾಕ್ಕೊಳ್ಳೋಣ. ನೀರು ಭಾಳ ಹಾಕ್ಕೊಬಿಡಿ, ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೀನಿ ನೋಡಿ. ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ದೀನಿ. ಬನ್ನಿ ಇವಾಗ ಹೇಗೆ ಪಲಾವ್ ಮಾಡೋದಂತ ನೋಡೋಣ ನೋಡಿ. ಇವಾಗ ಕುಕ್ಕರ್ ಇಟ್ಕೊಂಡಿದ್ದೇನೆ. ಹಾಗೆ ಗ್ಯಾಸ್ ಕೂಡ ಹಚ್ಕೊಂಡಿದ್ದೇನೆ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಇನ್ನು 1 ಸ್ಪೂನ್ ತುಪ್ಪ ಕೂಡ ಹಾಕೋಬೋದು. ಇವಾಗ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕಟ್ ಮಾಡಿಟ್ಟಿರುವ ಈರುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಲಿ. ಇವಾಗ ಕಟ್ ಮಾಡ್ಕೊಂಡಿರುವ ಟೊಮೆಟೊ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬರೀ ಮಧ್ಯಮ ಉರಿಯಲ್ಲಿ ಟೊಮೆಟೊ ಸ್ವಲ್ಪ ಮೆತ್ತಗಾಗುವವರೆಗೆ ಹುರ್ಕೊಳ್ಳೋಣ ನೋಡಿ. ಇವಾಗ ಟೊಮೆಟೊ ಮೆತ್ತಗಾಗಿದ್ದೇವೆ. ಅವಾಗೆ ಮಿಕ್ಸರ್ಗೆ ಹಾಕೊಂಡಿದ್ದೀವಲ್ಲ, ಹಾಕ್ಕೊಳ್ಳೋಣ ಪುದೀನ ಅಂತೇಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಪಾಲಕ್ ಹಸಿ ಸ್ಮೆಲ್ ಹೋಗೋವರೆಗೆ 2 ನಿಮಿಷ ಎಣ್ಣೆಯಲ್ಲಿ ಬಿಡೋಣ ನೋಡಿ. ಇವಾಗ 2 ನಿಮಿಷ ಆಗಿತ್ತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿಣ ಪುಡಿ ಹಾಕ್ಕೊಳ್ಳೋಣ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಹಸಿ ಸ್ಮೆಲ್ ಹೋಗೋವರೆಗೆ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ಹಾಕ್ಕೊಳ್ಳೋಣ. ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಇವಾಗ 3 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಆಲ್ರೆಡಿ ನಾವು ಮಿಕ್ಸರ್ಗೆ ಹಾಕೋಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀವಿ. ಹಾಗಾಗಿ ಉಪ್ಪು ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಹಾಕ್ಕೊಳ್ಳೋಣ ಮೇಲ್ಗಡೆ. ಚೆನ್ನಾಗಿ ಕುದಿ ಬರಲಿ. ಉಪ್ಪು ಖಾರ ನೋಡ್ಕೊಳ್ಳೋರು ಇವಾಗಲೇ ನೋಡ್ಕೊರಿ. ಉಪ್ಪು ಆಗಿಲ್ಲ ಅಂದ್ರೆ ಉಪ್ಪು ಹಾಕ್ಕೊಳ್ಳಿ. ಖಾರ ಆಗಿಲ್ಲ ಅಂದ್ರೆ ಇನ್ನೂ 2 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ ನೋಡಿ. ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ ನೀರು ನೋಡಿ. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ.
ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನೀರು ಕುದಿ ಬರ್ತಾ ಇದೆ. ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ. 2 ವಿಜಿಲ್ ಹೊಡೆಸ್ಕೊಳ್ಳೋಣ. ಬನ್ನಿ ಇವಾಗ 2 ವಿಜಿಲ್ ಆಗಿದೆ, ನೋಡೋಣ. ನೋಡಿ ಇವಾಗ ಮಸಾಲೆ ಎಲ್ಲ ಮೇಲ್ಗಡೆ ಇದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಪುದೀನ ಪಲಾವ್ ರೆಡಿ ಆಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಪುದೀನ ಪಲಾವ್ ರೆಡಿಯಾಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೇನೆ. ಹಾಗೆ ನಾನು ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೇನೆ. ಟೇಸ್ಟು ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.